ನೋಡುವ ನನ್ನ ಮೊಮ್ಮಗಳಿಗೆ ರಿಕ್ಕಗೆ ಕೈ ಬಳಿ ಚಂದಾಗೆ ಏರ್ಬೇಕು ನೋಡು. ಅಷ್ಟು ಚಂದ ಬಳಿ ಏರಿಸ್ಬೇಕಾಗಿ ಕೈಗೆ. नानी मुझे पता है, मैं सब जने को मैरिज को बंगलियाँ देने जाती हूँ, मुझे सब पता है, तुम चिंता मत करो, मैं सब अच्छे से डाल लूँगा. ಏನಂದಲೇ ಏನೋ ಕಚಡ ಪಚಡ ಅಂತ ಇದೆಯಲ್ಲ, ನನ್ನೇನು ಬೈಯಾಕತ್ತಿ ಏನು ನೀ? ಬಳಿ ಚಂದನ್ ಗಿಡಸಮತನ ನೋಡು ಮತ್ತೆ ನೀನು. ಇಲ್ಲ ಅಜ್ಜಿ, ಬಳಿ ಬಂಗ್ಡಿ ನಾ ಚಂದಗನೆ ಹಾಕ್ತಾಕದನಿ. ನಿಮ್ಮ ಭಾಷೆ ನಂಗೆ ಒಂದು ಸ್ವಲ್ಪ ಮಾತಾಡಕ್ಕೆ ಬರಲ್ಲ ರಾಧಾ, ಒಂದು ಸ್ವಲ್ಪ ಹೇಳವ ನಿಮ್ಮ ಅಜ್ಜಿಗೆ. ಅಕ್ಕ ನೀನು ಸುಮ್ಮನೆ ಹಾಕು ಅಜ್ಜಿ ಹಾಗೆ. ನನ್ನ ಮೊಮ್ಮಗಳ ಕೈಗೆ ಬಳಿ ಚಂದಾಗೆ ಏರಿಸ್ಬೇಕು ನೋಡು. ಅಲ್ಲ ಅತ್ತೆ, ಬಳಿ ಇವಾಗ ಇಷ್ಟೊಂದು ಸಿಂಪಲ್ಲಾಗಿ ಯಾಕೆ ರೆಡಿ ಮಾಡಿದ್ದೀರಾ ಅವಳನ್ನ? ಚೆನ್ನಾಗೇ ಕಾಣ್ತಾ ಇಲ್ಲ ಅವಳು. ಅಲ್ಲ ಇಷ್ಟೊಂದು ಸಿಂಪಲ್ಲಾಗಿ ರೆಡಿ ಮಾಡೋದ? ಅಲ್ಲ ಈಗೇನು ಆಯಿತು? ಈಗೇನು ಬಳಿ ಮನ್ಯಾಗ ಇಟ್ಕೊಳಕತ್ತಾಳಲ್ಲ, ಈಗ ಉಟ್ಕೊಂಡು ಹೋಗುವಾಗ ಮಟ್ಟಕ್ಕೆ ಹೋಗುವಾಗ ಚಂದಾಗೇನ ರೆಡಿಯಾಗಿ ಹೋಗ್ತಾಳು. ಎಲ್ಲಾಕು ಚಲೋ ಚಲೋ ಸಾಡಿ ತೊಗೊಂಬಂದ್ರೆ ಎಲ್ಲಿಂದ ತರೋದು ಬಡವರ? ಅಯ್ಯೋ ನನಗೆ ಹೇಳಿದರೆ ನಾನು ನನ್ನ ಸಾಡಿ ಎಲ್ಲ ತೊಗೊಂಬಂದ್ಬಿಡ್ತಿದ್ದೆ. ಬೇಡ ಅದಕ್ಕೆ, ಇರೋದ್ರಲ್ಲೇ ಸಂತೋಷ ಪಡೋಣ. ಸರಿಯಪ್ಪ, ನನಗೆ ಅನಿಸಿದ್ದು ಹೇಳಿದೆ, ನಿಮ್ಮಿಷ್ಟ. ಹಾಯ್ ವೀಕ್ಷಕರೇ, ನಮಸ್ಕಾರ. ನಾನು ನನ್ನ UK ಕನ್ನಡ ಕಾರ್ಟೂನ್ ಚಾನಲಲ್ಲೇ ನನ್ನ ರಿಯಲ್ ಕತೆ ಸ್ಟೋರಿನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು 4 ತಿಂಗಳ ಹಿಂದೆ ನನ್ನ ಕತೆ ಏನಾಗಿತ್ತು, ನನ್ನ ಪರಿಸ್ಥಿತಿ ಏನಾಗಿತ್ತು, 4 ತಿಂಗಳ ಹಿಂದೆ ನಾನು ಎಷ್ಟೊಂದು ಚೆನ್ನಾಗಿದ್ದೆ, ನನ್ನ ಮುಂದೆ ಯಾರೂ ಇಲ್ಲ ಏನೋ ಅನ್ನೋಷ್ಟು ನಾನು ಚೆನ್ನಾಗಿದ್ದೆ. ಈಗ ನನ್ನ ಜೀವನ ತಂದು ನಾನು ಎಲ್ಲಿಗೆ ಹೋಗ್ದಿದ್ದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. 4 ತಿಂಗಳ ಹಿಂದೆ ನನ್ನ ಸ್ಟೋರಿ ಹೇಗಿತ್ತು, ಈಗ ಹೇಗಾಗಿದ್ದೀನಿ ಅನ್ನೋದಕ್ಕೆ ನಾನು ನಿಮಗೆ ತೋರಿಸ್ತೀನಿ. ಆ ಕತೆನ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈಗ ಗೌರಿ ಮದುವೆ ನಡೀತಾ ಇದೆ ಕರಳಿನ ಕುಡಿ ಸೀರಿಯಲಲ್ಲಿ. ಸೊ ಇದನ್ನು ನೋಡಿ. ಫಸ್ಟು ಅರಿಶಿನ ಶಾಸ್ತ್ರ ಆಯಿತು, ಆಮೇಲೆ ಬಳೆ ಶಾಸ್ತ್ರ, ಮೆಹಂದಿ ಶಾಸ್ತ್ರ. ಸೊ ಎಲ್ಲನೂ ಮುಗಿತಾ ಇದೆ. ಇನ್ನು ನಾಳೆ ಮದುವೆ ಶಾಸ್ತ್ರ ಇದೆ. ಸೊ ನಾಳೆ ಮದುವೆ ಆಗುತ್ತೆ. ಈಗ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೇಳಿದ್ನಲ್ಲ, ನನ್ನ ಪರಿಸ್ಥಿತಿ ತುಂಬ ಕೆಟ್ಟಾಗಿದೆ, ನನಗೆಲ್ಲ ಹೆಲ್ಪ್ ಆಗುತ್ತೆ ಅಂತೇಳಿ ಪ್ಲೀಸ್ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಅಮ್ಮ ಗೌರಿ, ಬಳೆ ಇಟ್ಕೋದಾಯ್ತಾ? ಬಳೆಗೆ ನಮಸ್ಕಾರ ಮಾಡು. ಪಾರ್ವತಿ, ಅಲ್ಲೇ ಉಲ್ಪಿ ತೊಗೊಂಡು ಬಾ. ಉಲ್ಪಿ ಬಳೆ ಇಡ್ಸೋರಿಗೆ ಉಲ್ಪಿ ಕೊಡ್ಬೇಕಾ? ಉಲ್ಪಿ ಕೊಟ್ಟು ನಮಸ್ಕಾರ ಮಾಡಲಿ ಗೌರಿ. ಹಂಗೆ ಬಳೆಗೂ ನಮಸ್ಕಾರ ಮಾಡಿ ಹೇಳವ ಮೇಲೆ ಹಗರ ಉಲ್ಪಿ ಕೊಡು. ಉಲ್ಪಿ ಕೊಟ್ಟು ಆಮೇಲೆ ರಾಧ, ನೀನು ಬಳೆ ಇಟ್ಕೊಳಕ್ಕೆ ಹೋಗ್ಬೇಡ. ಯಾಕಂದ್ರೆ 4 ಕಳ್ಕುಪ್ಸ ಮಾಡ್ತಾನೆ ನೀನು. ಬಳಿ ಏನು ಇದು ಮಾಡೋಂಗಿಲ್ಲ. ಆವಾಗ ನೀನು ಬಳೆ ಚೇಂಜ್ ಮಾಡೋದು ಇದ್ದಿದ್ದು ಕೈಯಾಗಿರಲಿ, ನೀ ಇಟ್ಕೊಳಕ್ಕೆ ಹೋಗ್ಬೇಡ. ಆಮೇಲೆ ಜುಬೇದಾ, ಆಮೇಲೆ ನೀವು ಬೀಗರೆ ಬನ್ನಿ, ಎಲ್ಲರೂ ಬಳೆ ಇಟ್ಕೊಳ್ಳಿ. ಹಾಗೆ ಯಾರ್ಯಾರು ಇದ್ದಾರೆ ನೋಡಿರಿ, ಸಾಮಕ್ಕ, ಶೇಖವ್ವ, ಲಕ್ಷ್ಮಿ, ಗೀತಾ, ಇವ್ರನ್ನೆಲ್ಲರನ್ನೂ ಕರೆದು ಬಳೆ ಇಡಿಸಿ. ಎಲ್ಲರನ್ನೂ ಬಳೆ ಇಟ್ಕೊಳಕ್ಕೆ ಕರೆದು ಬಂದಿದ್ದೀರಲ್ಲೋ? ಹ್ಞೂ ಅತ್ತಿ, ಎಲ್ಲನೂ ಕರೆದು ಬಂದಿದ್ದೀವಿ. ಸರಿ ಹಂಗಾರೆ ಈಕಿದು ಮುಗೀತಾ, ಈಕಿನ ದೇವ್ರಿಗೆ ಕೊನೆಗೆ ಹೋಗಿ ನಮಸ್ಕಾರ ಮಾಡಿ ಒಳಗೆ ಕಳಿಸ್ತಾನು. ನೀವು ಬಡ ಎಲ್ಲರೂ ಬಳೆ ಇಟ್ಕೊಂಡು ಕೆಲಸ ಮುಗಿಸ್ರಿ. ರಾತ್ರಿ ಅಡುಗೆಗೆ ಎಲ್ಲರಿಗೂ ಇಲ್ಲೇ ಊಟಕ್ಕೆ ಮಾಡಿಬಿಡು. ಎಲ್ಲ ಊಟ ಮಾಡಿಕೊಂಡು ಕಲ್ಯಾಣ ಮಾಡಿ ಹೋದ್ರಾತ್ರಿ. ಸರಿ ಅತ್ತಿ. ಮನೇಲಿ ಹಿರಿಯರು ಇರ್ಬೇಕು ಅನ್ನೋದು ಇದಕ್ಕೆ. ನಮಗೇನು ತಿಳಿಲೇ ಇದ್ದರೆ ಹಿರಿಯರು ಎಲ್ಲ ತಿಳಿಸ್ಕೊಡ್ತಿರ್ತಾರೆ. ಮನೇಲಿ ಹಿರಿಯರು ಇರೋ ಮನೆಯೇ ಮನೆ, ಇಲ್ಲ ಅಂದರೆ ಮನೆಯೇ ಅಲ್ಲ. ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ತಂದೆ ತಾಯಿನ ಸುಖವಾಗಿಡಿ. ಯಾಕಂದರೆ ತಂದೆ ತಾಯಿ ನಮ್ಮನ್ನು ಬೆಳೆಸೋಕ್ಕೆ ಎಷ್ಟೊಂದು ಕಷ್ಟಪಟ್ಟಿರ್ತಾರೆ. ನಮ್ಮನ್ನು ಇಟ್ಟು ಕೂಸಿದ್ದಾಗಿಂದನೂ ದೊಡ್ಡವ್ರು ಮಾಡೋತನ ಕಷ್ಟಪಟ್ಟಿರ್ತಾರೆ. ಈಗಿನ ಕಾಲದಲ್ಲಿ ತಂದೆ ತಾಯಿನ ಅನಾಥಾಶ್ರಮಕ್ಕಾಗಲಿ ಅವ್ರನ್ನ ಬಿಟ್ಬಿಟ್ಟು ತಮ್ಮ ಜೀವನ ಮಾಡ್ಕೊಳ್ಳೋಷ್ಟು ಸ್ವಾರ್ಥಿ ಆಗಿಬಿಟ್ಟಿರ್ತಾರೆ ಮಕ್ಕಳು. ತಂದೆ ತಾಯಿನೂ ನೋಡಿ, ಹೆಂಡತಿ ಮಕ್ಕಳನ್ನ ನೋಡಿ, ಎಲ್ಲರನ್ನೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ವರ್ಷನ. ಯಾಕಂದರೆ ಹಿರಿಯರು ಇದ್ದ ಮನೆ ಒಂದು ನಂದ ಗೋಕುಲವಾಗಿರುತ್ತೆ. ಅದಕ್ಕೆ ನನಗೆ ಸ್ವಲ್ಪ ಟೈರ್ಡ್ ಆಗಿದೆ, ನಾನು ರೆಸ್ಟ್ ಮಾಡ್ತೀನಿ. ಸಾಯಂಕಾಲ ನೀವು ಹೋಗುವಾಗ ನನ್ನ ಎಬ್ಬಿಸಿ. ಸರಿ ಆಯಿತು, ಹೋಗ್ಬನ್ನಿ. ಮಕ್ಕಳು ಹೋಗಿ ನೀವೊಂದು ತಾಸು, ನಾನು ಆಮೇಲೆ ಎಬ್ಬಿಸ್ತೀನಿ ನಾನು. ರಾಧಾ, ಹೋಗುವ, ನೀ ಬಳಿ ಇಟ್ಕೊಳಗಿನ. ಎಲ್ಲರಿಗೂ ನನ್ನ ಮಗಳ ಮದುವೆಯಲ್ಲಿ ಓಡಾಡಿ ಬಂದು ಕೆಲಸ ಮಾಡಿದ್ದಕ್ಕೆ ಧನ್ಯವಾದಗಳು. ಎಷ್ಟೆಲ್ಲ ಹೆಲ್ಪ್ ಮಾಡಿದ್ರಿ, ನಿಮ್ಮಿಂದ ಭಾಳ ಉಪಕಾರ ಆಯ್ತು ನಮ್ಗೆ. ಜುಬೇದಾ, ಸಾವಕ, ಶೇಖವ್ವ, ಎಲ್ಲರೂ ಅಲ್ಲೆಲ್ಲ ಕುತ್ಕೊಂಡವ್ರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ನೋಡಿರಿ ಎಷ್ಟೊಂದು ಚೆನ್ನಾಗಿ ಇದನ್ನು ಮಾಡಿದ್ರಿ. ತುಂಬ ಚೆನ್ನಾಗಾಯಿತು ನನ್ನ ಮಗಳ ಮದುವೆ. ನನ್ನ ಮಗಳು, ನನ್ನ ಅಳಿಯ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಹೆಂಗೋ ನನ್ನ ಮಗಳ ಮದುವೆ ಯಾರ ಗ್ರ್ಯಾಂಡಾಗಿ ನೋಡೋಂಗಾಯ್ತು. ಯಾಕೆ ಚಿಂತೆ ಮಾಡ್ತೀಯಾ? ಹಾಂ, ರಾಧಂದು ಇದನ್ನು ಮಾಡಿರಾತು, ಏನದು ಕುಬ್ಸ ಗ್ರ್ಯಾಂಡ್ ಮಾಡಿರಾತು. ನೀನು ಅಳಿಯ ನಿನ್ನ ಮಗಳು ಚಂದಂಗೆ ಕುಂತು ಇದನ್ನು ಮಾಡೋದನ್ನು ನೋಡೋಣ. ಯಾಕೆ ಚಿಂತೆ ಮಾಡ್ತಿ? ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ ಅಮ್ಮ. ಯಾಕೆ ಚಿಂತೆ ಮಾಡ್ತೀಯ ನೀ? ಚಿಂತೆ ಮಾಡೋಕ್ಕೆ ಹೋಗ್ಬೇಡಮ್ಮ, ನಾನು ಆರಾಮಿದ್ದೀನಿ. ನನ್ನ ಮಗು ನಾನು ಎಂಟ್ರಾಗಿ ಬಿದ್ದ ಮೇಲೆ ಕುಬ್ಸಕ್ಕೆ ದೊಡ್ಡದಾಗಿ ನೀನು ಕರಿತೀವಿ. ಬೀಗ್ರೆ ನೀವೇನು ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. ನನ್ನ ಮಗ ಸೊಸೆ ಕುಬ್ಸನ ಊರಿಗೆ ಊಟ ಹಾಕಿಸ್ಬೇಕು, ಆ ರೀತಿ ಮಾಡ್ತೀನಿ. ಪಾರೊಂದು ಅಕ್ಕ ಮದುವೆಗೂ ಭಾಳ ಚಂದಗ ಆಯಿತು. ಊಟ ಅಂತೂ ಭರ್ಜರಿಯಾಗಿತ್ತು ಗೊತ್ತಾ? ಹೌದು ಮಾರೈತಿ, ಊಟ ಅಂತೂ ಮಸ್ತಾಗಿತ್ತು. ಈ ರೀತಿ ಊಟ ನಾ ಮಾಡೇ ಇರಲಿಲ್ಲ. ತುಂಬ ಚೆನ್ನಾಗಿ ಉಂಟು ಮಾರೈತಿ. ಅಡುಗೆ ಮಾತ್ರ ಭಾಳ ಅಭಿರುಚಿಯಾಗಿತ್ತು.
ತಿಂತಾ ಇದ್ರೆ ಹೊಟ್ಟೆ ತುಂಬ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಗೊತ್ತುಂಟಾ, ಇಷ್ಟೊಂದು ಸೊಗಸಾಗಿ ಮಾಡಿದ್ರೆ ಅಡುಗೆನ, ಚೆನ್ನಾಗಿತ್ತು. ಹಾಗೆ ಮದುವೆ ಕೂಡ ಅಷ್ಟೇ ಚೆನ್ನಾಗಾಯಿತು. ನೀವೆಲ್ಲ ಊಟ ಮಾಡಿದ್ರಿ, ನಮಗೆ ಊಟ ಯಾವಾಗ? ಊಟ ರೆಡಿ ಆಗ್ತಾ ಇದೆ. ನಿಮಗೆ ಸ್ಪೆಷಲ್ ಆಗಿ ಅಲ್ವಾ ಊಟ? ಸುಮ್ಮನಿರಿ ಗೌರಿ ಅವರೇ, ಅವ್ರು ಕೊಡೋದು ಅವ್ರಿಗೆ ಗೊತ್ತು. ಬೆಳಗ್ಗೆಯಿಂದ ಒಂದು ಗ್ಲಾಸ್ ಹಾಲು ಕುಡ್ದಿದ್ದೀನಿ, ಗೊತ್ತಾ ನಿಮಗೆ? ಮತ್ತೆ ನಾನೇನು ಊಟ ಮಾಡಿದ್ದೀನ? ನಿಮ್ಮನ್ನು ಬಿಟ್ಟು ನಾನು ಉಣ್ತೀನಾ?